ಡಿಕೆ ಬಗೆಗಿನ ನಮ್ಮ ಭವಿಷ್ಯ ನಿಜ ಆಗಿದೆ. ರಂಭಾಪುರಿ ಶ್ರೀ 2.5 ವರ್ಷಕ್ಕೆ ಪಟ್ಟ ಬಿಡಬೇಕಿತ್ತು, ಈಗ ಬಿಟ್ಟಿದ್ದಾರೆ. ಡಿಕೆ ಬಗೆಗಿನ ನಮ್ಮ ಭವಿಷ್ಯ ನಿಜ ಆಗಿದೆ. ರಂಭಾಪುರಿ ಶ್ರೀ ಹೇಳಿರುವಂತದ್ದು 2.5 ವರ್ಷಕ್ಕೆ ಪಟ್ಟ ಬಿಡಬೇಕಿತ್ತು, ಈಗ ಬಿಟ್ಟಿದ್ದಾರೆ. 3 ವರ್ಷ ಆಯಿತು. ರಾಮನಗರದಲ್ಲಿ ನಾನು ಹೇಳಿದ ವಿಷಯ ಈಗ ಸತ್ಯ ಆಗಿದೆ. ಅಶ್ವಮೇಧಕ್ಕೆ ರಂಭಾಪುರಿ ಜಗದ್ಗುರುಗಳ ಹೇಳಿಕೆ. ಸಿಎಂ ಬಗ್ಗೆ ರಾಷ್ಟ್ರೀಯ ನಾಯಕರಿಂದ ಉತ್ತಮ ನಿರ್ಣಯ. ಸಿಎಂ ಸ್ಥಾನಕ್ಕೆ ಡಿಕೆಶಿ ಆಯ್ಕೆ ಮಾಡಿದ್ದು ಸಮಂಜಸವಾಗಿದೆ. ಡಿಕೆ ಜನಪರ ಆಡಳಿತ ಮಾಡಲಿ ಎಂದು ರಂಭಾಪುರಿ ಶ್ರೀ ಆಶೀರ್ವಾದ. ರಂಭಾಪುರಿ ಶ್ರೀಗಳ ಹೇಳಿಕೆ ಇದು. ಡಿಕೆ ಬಗೆಗಿನ ನಮ್ಮ ಭವಿಷ್ಯ ನಿಜ ಆಗಿದೆ ಅಂತ ಹೇಳಿದ್ದಾರೆ. 2.5 ವರ್ಷಕ್ಕೇನೆ ಪಟ್ಟ ಬಿಡಬೇಕಿತ್ತು, ಈಗ ಬಿಟ್ಟಿದ್ದಾರೆ. ರಾಮನಗರದಲ್ಲಿ ನಾನು ಹೇಳಿದ ವಿಷಯ ಈಗ ಸತ್ಯವಾಗಿದೆ. ಅಶ್ವಮೇಧಕ್ಕೆ ರಂಭಾಪುರಿ ಜಗದ್ಗುರುಗಳ ಹೇಳಿಕೆ. ಸಿಎಂ ಬಗ್ಗೆ ರಾಷ್ಟ್ರೀಯ ನಾಯಕರಿಂದ ಉತ್ತಮ ನಿರ್ಣಯ. ಸಿಎಂ ಸ್ಥಾನಕ್ಕೆ ಡಿಕೆಶಿ ಆಯ್ಕೆ ಮಾಡಿದ್ದು ಸಮಂಜಸವಾಗಿದೆ. ರಂಭಾಪುರಿ ಶ್ರೀ ಆಶೀರ್ವಾದ ಮಾಡಿದ್ದಾರೆ. ಡಿಕೆ ಜನಪರ ಆಡಳಿತ ಮಾಡಲಿ ಅಂತ. ಈಗಾಗಲೇ ಹೈಕಮಾಂಡ್ನ ಈ ಒಂದು ನಿರ್ಧಾರದ ಬಗ್ಗೆ ಒಂದಿಷ್ಟು ಪರ ವಿರೋಧಗಳು ಕೇಳಿ ಬರ್ತಾ ಇದ್ದಾವೆ. ಡಿಕೆ ಬನ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರೆ, ಸಿದ್ದರಾಮಯ್ಯ ಬನ ಮತ್ತೊಂದು ಸ್ಟೇಟ್ಮೆಂಟು. ಇದೀಗ ರಂಭಾಪುರಿ ಶ್ರೀಗಳು ಡಿಕೆ ಪರ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳ ವಿಚಾರವಾಗಿ ಆ ಪಕ್ಷದ ರಾಷ್ಟ್ರೀಯ ನಾಯಕರು ಏನೊಂದು ಉತ್ತಮವಾದಂಥ ನಿರ್ಣಯವನ್ನು ತೆಗೆದುಕೊಂಡಿರುವಂಥದ್ದು ಬಹಳಷ್ಟು ಜನರಿಗೆ ಸಮಾಧಾನ ತಂದಿರಬಹುದು ಅಂತ ಭಾವಿಸ್ತಾ ಇದ್ದೇವೆ. ಏಕೆಂದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಅಧಿಕಾರ ಹಂಚಿಕೆ 2.5 ವರ್ಷ ಏನು ಪೂರ್ವದಲ್ಲಿ ನಿಗದಿಯಾಗಿತ್ತು, ಆ ನಿಗದಿ ಪ್ರಕಾರ ಇವತ್ತು ಸಿದ್ದರಾಮಯ್ಯನವರು ತ್ಯಾಗ ಮಾಡಿರುವಂಥದ್ದು ಮತ್ತು ಆ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರನ್ನು ಹೈಕಮಾಂಡ್ ಆಯ್ಕೆ ಮಾಡಿರುವಂಥದ್ದು ಸಮಂಜಸವಾಗಿದೆ. ಯಾರೇ ಆಡಳಿತ ಮಾಡಿದರೂ ಸರ್ವ ಜನಾಂಗದ ಒಳಿತಿಗಾಗಿ ಮತ್ತು ಎಲ್ಲ ಜಾತಿ ಮತ ಪಂಥದವರನ್ನು ಒಳ್ಳೆಯ ದೃಷ್ಟಿಯಿಂದ ಕಂಡು ಬೆಳೆಸುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತೇವೆ. ಮುಖ್ಯಮಂತ್ರಿಗಳ ವಿಚಾರವಾಗಿ ಆ ಪಕ್ಷದ ರಾಷ್ಟ್ರೀಯ ನಾಯಕರು ಏನೊಂದು ಉತ್ತಮವಾದಂಥ ನಿರ್ಣಯವನ್ನು ತೆಗೆದುಕೊಂಡಿರುವಂಥದ್ದು ಬಹಳಷ್ಟು ಜನರಿಗೆ ಸಮಾಧಾನ ತಂದಿರಬಹುದು ಅಂತ ಭಾವಿಸ್ತಾ ಇದ್ದೇವೆ. ಏಕೆಂದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಅಧಿಕಾರ ಹಂಚಿಕೆ 2.5 ವರ್ಷ ಏನು ಪೂರ್ವದಲ್ಲಿ ನಿಗದಿಯಾಗಿತ್ತು, ಆ ನಿಗದಿ ಪ್ರಕಾರ ಇವತ್ತು ಸಿದ್ದರಾಮಯ್ಯನವರು ತ್ಯಾಗ ಮಾಡಿರುವಂಥದ್ದು ಮತ್ತು ಆ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರನ್ನು ಹೈಕಮಾಂಡ್ ಆಯ್ಕೆ ಮಾಡಿರುವಂಥದ್ದು ಸಮಂಜಸವಾಗಿದೆ. ಯಾರೇ ಆಡಳಿತ ಮಾಡಿದರೂ ಸರ್ವ ಜನಾಂಗದ ಒಳಿತಿಗಾಗಿ ಮತ್ತು ಎಲ್ಲ ಜಾತಿ ಮತ ಪಂಥದವರನ್ನು ಒಳ್ಳೆಯ ದೃಷ್ಟಿಯಿಂದ ಕಂಡು ಬೆಳೆಸುವಂಥ ಕೆಲಸ ಮಾಡಬೇಕು ಅಂತ ಹೇಳಿ